ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನು ಕೆಣಕಿದ್ದಾರೆ. ಶತಕೋಟಿ ಜನರ ನಂಬಿಕೆಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಕೈಪಡೆಯ ಮಾತು ಕೇಳಿ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. अरे भाई गंगा में डुबकी लेने से गरीबी दूर होती क्या? ಮತ್ತೊಮ್ಮೆ ಹಿಂದೂಗಳನ್ನ ಕೆಣಕಿದ ಕಾಂಗ್ರೆಸ್. ಪುಣ್ಯ ಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ಹಿಂದೂಗಳ ದೊಡ್ಡ ಹಬ್ಬ ಆಚರಣೆ ಕಂಡ್ರೆ ಅದೇನಾಗುತ್ತೋ ಏನೋ. ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಖಂಡಿಸಿದ ಕೈ ನಾಯಕರು ಇಬ್ರ. ಒಂದು ಸಮುದಾಯದ ಮತಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ಸಿಗರು ಬರಲೇ ಇಲ್ಲ. ಇದೀಗ ಮಹಾಕುಂಭದಲ್ಲಿ ಮಿಂದೆದ್ರೆ ಬಡತನ ನೀಗುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. अरे भाई गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ, ಇಲ್ಲ ಅಂತಂದರೆ ಬಿಡಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ ಅದಕ್ಕೆ ಧಕ್ಕೆ ತರಂಥ ಒಂದು ಅಧಿಕಾರ ಇವರು ಕೊಟ್ಟೋರ್ಯಾರು. ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಖರ್ಗೆ ಮಾತೆ ಸರಿ ಎಂದ ಸಿದ್ದು ಲಾರ್ಡ್. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡತ್ತಾ, ಬಡತನ ಹೋಗ್ಬಿಡತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋವರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನು ಕೆಣಕಿದ್ದಾರೆ. ಶತಕೋಟಿ ಜನರ ನಂಬಿಕೆಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಕೈಪಡೆಯ ಮಾತು ಕೇಳಿ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. अरे भाई गंगा में डुबकी लेने से गरीबी दूर होती क्या? ಮತ್ತೊಮ್ಮೆ ಹಿಂದೂಗಳನ್ನ ಕೆಣಕಿದ ಕಾಂಗ್ರೆಸ್. ಪುಣ್ಯ ಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ಹಿಂದೂಗಳ ದೊಡ್ಡ ಹಬ್ಬ ಆಚರಣೆ ಕಂಡ್ರೆ ಅದೇನಾಗುತ್ತೋ ಏನೋ. ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಖಂಡಿಸಿದ ಕೈ ನಾಯಕರು ಇಬ್ರ. ಒಂದು ಸಮುದಾಯದ ಮತಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ಸಿಗರು ಬರಲೇ ಇಲ್ಲ. ಇದೀಗ ಮಹಾಕುಂಭದಲ್ಲಿ ಮಿಂದೆದ್ರೆ ಬಡತನ ನೀಗುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. अरे भाई गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ, ಇಲ್ಲ ಅಂತಂದರೆ ಬಿಡಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ
ಅದಕ್ಕೆ ಧಕ್ಕೆ ತರಂಥ ಒಂದು ಅಧಿಕಾರ ಇವರು ಕೊಟ್ಟವ್ರು ಯಾರು? ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಖರ್ಗೆ ಮಾತೆ ಸರಿ ಎಂದ ಸಿದ್ದು ಲಾರ್ಡ್. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಆತು. ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡತ್ತಾ, ಬಡತನ ಹೋಗ್ಬಿಡತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋವರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನ ಕೆಣಕಿದ್ದಾರೆ. ಶತಕೋಟಿ ಜನರ ನಂಬಿಕೆಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಕೈಪಡೆಯ ಮಾತು ಕೇಳಿ ಕೇಸರಿ ಸೇನೆ ಕೆರಳಿ ಕೆಂಡವಾಗಿದೆ. अरे भाई, गंगा में डुबकी लेने से गरीबी दूर होती क्या? ಮತ್ತೊಮ್ಮೆ ಹಿಂದೂಗಳನ್ನ ಕೆಣಕಿದ ಕಾಂಗ್ರೆಸ್. ಪುಣ್ಯ ಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ. ಕಾಂಗ್ರೆಸ್ ನಾಯಕರಿಗೆ ಹಿಂದೂಗಳ ದೊಡ್ಡ ಹಬ್ಬ ಆಚರಣೆ ಕಂಡ್ರೆ ಅದೇನಾಗುತ್ತೋ ಏನೋ. ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಖಂಡಿಸಿದ ಕೈ ನಾಯಕರು ಒಬ್ರ ಇಬ್ರ. ಒಂದು ಸಮುದಾಯದ ಮತಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ಸಿಗರು ಬರಲೇ ಇಲ್ಲ. ಇದೀಗ ಮಹಾಕುಂಭದಲ್ಲಿ ಮಿಂದೆದ್ರೆ ಬಡತನ ನೀಗುತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಒಬ್ಬ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನಾನು ಯಾವ ಭಾಷೆಯಲ್ಲಿ ಮಾತಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರಿಗಾಗಿ ಇಷ್ಟ ಇದ್ದರೆ ಹೋಗಲಿ, ಇಲ್ಲ ಅಂತಂದರೆ ಬಿಡಲಿ. ಆದರೆ ಕುಂಭಮೇಳಕ್ಕೆ ಹೋಗದೇನೆ ಹಿಂದೂಗಳ ಭಾವನೆ, ಅದಕ್ಕೆ ಧಕ್ಕೆ ತರಂಥ ಒಂದು ಅಧಿಕಾರ ಇವರು ಕೊಟ್ಟವ್ರು ಯಾರು? ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಖರ್ಗೆ ಮಾತೆ ಸರಿ ಎಂದ ಸಿದ್ದು ಲಾರ್ಡ್. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ. ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು. ಅವ್ರು ಹೇಳಿರ್ತಕ್ಕಂಥದ್ದು ಏನಿದೆ, ಅಮಿತ್ ಶಾ ಅವ್ರದ್ದು, ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯಕ್ಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಆತು. ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡತ್ತಾ, ಬಡತನ ಹೋಗ್ಬಿಡತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋವರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ.